ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೇಮಾವತಿ ಲಿಂಕ್ ಕೆನಾಲ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ತುಮಕೂರಿನ ನೀರು ರಾಮನಗರಕ್ಕೆ ಕೊಂಡೊಯ್ಯಲಾಗ್ತಿದೆ ಅಂತ ರೈತರು ಕಿಡಿಕಾರಿದ್ರು. ಆದ್ರೀಗ ನಿಷೇಧಾಜ್ಞೆ ಉಲ್ಲಂಘಿಸಿ ಕಾಮಗಾರಿ ಸ್ಥಳದಲ್ಲಿ ಹೈಡ್ರಾಮಾ ನಡೆಸಿದ್ದಾರೆ ಅಂತ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಬೀದಿಗೆ ಇಳಿದಿದ್ರು. ಹೇಮಾವತಿ ನಮ್ಮ ಜಿಲ್ಲೆ ನೀರು ಅಂತ ಹೋರಾಟ ಮಾಡಿದ್ರು. ಆದ್ರೀಗ ಈ ಹೋರಾಟಗಾರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನಿಷೇಧಾಜ್ಞೆ ಉಲ್ಲಂಘಿಸಿ ಕಾಮಗಾರಿ ಸ್ಥಳದಲ್ಲಿ ಹೈಡ್ರಾಮಾ. ಪ್ರತಿಭಟನಾಕಾರರ ವಿರುದ್ಧ ಬರೋಬ್ಬರಿ 11 ಎಫ್ಐಆರ್ ದಾಖಲು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 11 ಎಫ್ಐಆರ್. ಮೊನ್ನೆ ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರುದ್ಧ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಅನ್ನದಾತರ ಕಿಚ್ಚಿಗೆ ಕಾಮಗಾರಿ ಸ್ಥಳ ಧ್ವಂಸಗೊಂಡಿತ್ತು. ಕಾಮಗಾರಿ ಸ್ಥಳದ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ರು. ಇದನ್ನ ಮೀರಿ ಒಳಬಂದ ಪ್ರತಿಭಟನಾಕಾರರು ಹೈಡ್ರಾಮಾ ನಡೆಸಿದ್ರು. ಜೊತೆಗೆ ಪೊಲೀಸರ ಮೇಲೂ ಕಲ್ಲು ತೂರಿದ್ರು. ಈ ಸಂಬಂಧ ಈಗ ಗುಬ್ಬಿ ಠಾಣೆಯಲ್ಲಿ 10 ಸುಮೋಟೋ ಹಾಗೂ ಕಾಂಟ್ರಾಕ್ಟರ್ ನೀಡಿದ 1 ದೂರು ಸೇರಿದಂತೆ ಒಟ್ಟು 11 ಎಫ್ಐಆರ್ಗಳು ದಾಖಲಾಗಿದೆ. ಬಿಜೆಪಿ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಜೆಡಿಎಸ್ ಶಾಸಕ ಕೃಷ್ಣಪ್ಪ ಹಾಗೂ ಇಬ್ಬರು ಸ್ವಾಮೀಜಿ ಸೇರಿದಂತೆ ನೂರಾರು ಜನರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಆದ್ರೆ ಯಾವುದಕ್ಕೂ ಜಗ್ಗಲ್ಲ ಅಂತ ಸುರೇಶ್ ಗೌಡ್ರು ಹೇಳಿದ್ದಾರೆ. ಇನ್ನು ಕುಣಿಗಲ್ ಶಾಸಕ ರಂಗನಾಥ್, ಇದು ರೈತರಿಗೆ ಮಾಡ್ತಾ ಇರುವ ಅನ್ಯಾಯ ಅಂತ ಹೇಳಿದ್ದಾರೆ. ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನು ದಾರಿ ತಪ್ಪಿಸಿ ಪ್ರತಿಭಟನೆ ಮಾಡೋ ಮೂಲಕ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಿಮ್ಮ ಮುಂದೆ ಪ್ರತಿಪಾದಿಸಲಿಕ್ಕೆ ಬಂದಿದ್ದೇನೆ. ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ ಅನ್ನೋದನ್ನ ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ. 100 ಎಫ್ಐಆರ್ ಮಾಡಲಿ, ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ. ಯಾವ ರೈತನೂ ಎದುರಲ್ಲ. ಏನು ಮಾಡ್ಬೋದು? ಜೈಲಿಗೆ ಹಾಕ್ಬೋದು. ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು. ರೈತನಿಗಲ್ಲ, ಫಸ್ಟ್ ನನಗೊಡಿ ಆಮೇಲೆ ಅಲ್ಲಿ ಹೊಡಿ ಅಂತೀನಿ. ಈ ಎಫ್ಐಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ ಎಫ್ಐಆರ್ ರೀ? ಇನ್ನು ಗುಬ್ಬಿ ಶಾಸಕ ಶ್ರೀನಿವಾಸ್ ಮಾತನಾಡಿ ಕಾಮಗಾರಿ ತಡೆಗೆ ಸರ್ಕಾರದ ಜೊತೆ ಮಾತನಾಡುವುದಾಗಿ ಹೇಳಿದ್ದಾರೆ. ಈಸಿಯಾಗಿ ಹೋಗುತ್ತೆ, ಇದೆಲ್ಲ ಉಗ್ರ ಹೋಗೋದು ಕೊಡ್ಲಿ ಆಗಿ ತಗೊಂತೀರಾ ಈಸಿಯಾಗಿ. ಈಗ ಗೊರೂರಿಂದ ನೀರು ಬರುತ್ತೆ ಇಲ್ಲಿಂದ ತಕನ ಅಂತಂದರೆ ಇಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಚಾನಲ್ ತಗೊಂಡೋಗಕ್ಕಾಗಲ್ವಾ? ಈಸಿಯಾಗಿ ತಗೊಂಡೋಗ್ಬೋದು. ಅದ್ಯಾಕೆ ಈ ಪ್ರಯತ್ನ ವ್ಯರ್ಥ ಪ್ರಯತ್ನ ಮಾಡ್ತಾವ್ರೋ ಗೊತ್ತಿಲ್ಲ. ಇದನ್ನು ನಾನು ಪ್ರಾರಂಭದಿಂದಲೂ ಕೂಡ ಈ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಏನಕ್ಕೂ ಗೊತ್ತಿಲ್ಲ, ಹಠ ಮಾಡ್ದಂಗೆ ಇದನ್ನು ಇದೇ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಫೈನಲ್ ಆಗಿ ಮಾತಾಡ್ತೀನಿ. ಇದೆಲ್ಲದರ ಮಧ್ಯೆ ಸರ್ಕಾರ ಕಾಮಗಾರಿ ಮುಂದುವರಿಸೋದಕ್ಕೆ ನಿರ್ಧರಿಸಿದೆ. ಆದರೆ ಪ್ರತಿಭಟನಾಕಾರರು ಕಾಮಗಾರಿ ಮುಂದುವರಿಸೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ಸದ್ಯ 11 ಎಫ್ಐಆರ್ ದಾಖಲಿಸಿರುವ ಪೊಲೀಸರು ಮತ್ತಷ್ಟು ಕೇಸ್ ದಾಖಲಿಸುವ ಸಾಧ್ಯತೆ ಇದೆ. ಜಗದೀಶ, TV9 ತುಮಕೂರು.